ಎಪಿಸೋಡ್ 215 ಮಾಡು ಇಲ್ಲವೇ ಮಡಿ. ಆಫ್ಟರ್ ಮಾರ್ನಿಂಗ್ ಲತಾ ಅವರು ಸ್ಟೆಪ್ಸ್ ಇಳಿದು ಬರ್ತಾಯಿದ್ರು. ಅಡುಗೆ ಮನೆಯಿಂದ ಕಾಫಿ ಹಿಡಿದು ಮೇಲೆ ಹೋಗ್ತಿದ್ದ ನಿತ್ಯನ ನೋಡದೆ ನುಗ್ಗೇ ಬಿಟ್ರು. ನಿತ್ಯ ಕೈಯಲ್ಲಿದ್ದ ಕಾಫಿ ಎಲ್ಲ ಅವಳ ಸೀರೆ ಮೇಲೆ ಚೆಲ್ದು. ತನ್ನ ನೋಡಿಕೊಂಡು ಅವ್ರ ಕಡೆ ಒಂದು ಶಾರ್ಪ್ ಲುಕ್ ಕೊಟ್ಟಳು ನಿತ್ಯ. ಅವಳ ಲುಕ್ ನೋಡಿ ಸತ್ಯ ಅಂದ್ಕೊಂಡ ಲತಾ ಅವರು ತಮ್ಮ ಎರಡು ಕೈಯನ್ನು ಕೆನ್ನೆಯ ಮೇಲಿಟ್ಟು, ಅಯ್ಯೋ ಕ್ಷಮಿಸ್ಬಿಡಮ್ಮ, ನಾನು ನೋಡಲಿಲ್ಲ, ಹಾಗೆ ನುಗ್ಬಿಟ್ಟೆ ಅಂದರು. ನಿತ್ಯ, ಪರವಾಗಿಲ್ಲ ಬಿಡಿ ಆಂಟಿ, ಆದರೆ ನೋಡ್ಕೊಂಡು ಓಡಾಡಿ ಅಂದ್ಲು. ಅವಳು ಬೈದೇ ಇರೋದನ್ನು ನೋಡಿ ಕೆನ್ನೆ ಹಿಡ್ಕೊಂಡೆ. ಏನಮ್ಮ ನೀನು ನಿತ್ಯನ ಸತ್ಯನ ಅಂದರು. ನಿತ್ಯ, ನಾನು ನಿತ್ಯ, ಯಾಕಂಟಿ ಕನ್ಫ್ಯೂಸ್ ಆಗ್ತಿದ್ಯಾ ಅಂತ ನಗ್ತಾಳೆ. ಲತಾ, ಕನ್ಫ್ಯೂಸ್ ಆದರೂ ಪರವಾಗಿಲ್ಲ ಕಣಮ್ಮ, ನನ್ನ ಕಪಾಳ ಉಳ್ಕೊಂಡ್ರೆ ಸಾಕು. ನಿತ್ಯ, ಏನು ಕಪಾಳ ಉಳ್ಕೊಂಡ್ರೆ ಸಾಕಾ, ಏನು ಹಾಗಂದ್ರೆ? ಲತಾ, ಏನಿಲ್ಲ ಬಿಡಮ್ಮ ಅಂತ ಹೋಗ್ತಾ ಅಲ್ಲೇ ಪುಟಾಣಿ ಜೊತೆ ಆಟ ಆಡ್ತಿದ್ದ ದಿವ್ಯಾನ ನೋಡಿ, ಇದು ಪುಟಾಣಿ ಜೊತೆ ಇದೆ ಅಂದರೆ ಇವಳು ದಿವ್ಯಾ, ಅದೆಲ್ಲಪ್ಪ ಹೋಯ್ತು ಸುಂಟ್ರಗಾಳಿ ಅಂತ ಸುತ್ತ ನೋಡ್ತಾರೆ. ಅವ್ರ ಹಿಂದೆನೇ ಕೈ ಕಟ್ಕೊಂಡು ನಿಂತಿದ್ದ ಸತ್ಯನ ನೋಡಿ ಕಣ್ಣರಳಿಸಿ, ಅಯ್ಯೋ ಎಲ್ಲೇ ಇದ್ದಾಳಲ್ಲಪ್ಪ ಸತ್ಯ, ಏನಮ್ಮ ಏನಾದರೂ ಬೇಕಮ್ಮ? ಸತ್ಯ, ಏನತ್ತೆ ಯಾಕೆ ನಡಗ್ತಾ ಇದ್ದೀರಾ? ಲತಾ, ನನ್ನ ನಡ್ಗೋದಾ? ನಾನಾ? ಇಲ್ವಲ್ಲ. ಸತ್ಯ, ಸಾರಿ ಅತ್ತೆ, ಕೋಪದಲ್ಲಿ ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ. ಎಷ್ಟೇ ಆದರೂ ನೀವು ಹರ್ಷನ ತಾಯಿ, ನಾನು ಹಾಗೆ ಹೊಡಿಬಾರ್ದಾಗಿತ್ತು. ಆದರೆ ನಿತ್ಯ ಅಕ್ಕನ ತಂಟೆಗೆ ಬಂದವರನ್ನು ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಇನ್ಮೇಲೆ ನಿಮಗೆ ಸಿಗೋ ರೆಸ್ಪೆಕ್ಟ್ ಸಿಕ್ಕೇ ಸಿಗುತ್ತೆ. ನನ್ನನ್ನು ನೋಡಿ ಈ ರೀತಿ ಭಯ ಪಟ್ಕೊಳ್ಳೋದೆಲ್ಲ ಬೇಡ. ನಾನು ನಿಮ್ಮನ್ನು ಏನೂ ಮಾಡಲ್ಲ, ಸಾರಿ ಅಂದ್ಲು. ಲತಾ, ನಿಜವಾಗ್ಲೂ ಇಷ್ಟೇ ಸಾಕು ಬಿಡಮ್ಮ, ಈಗ ನೀನು ನಿತ್ಯ ತಂಗಿ ಅನ್ನಿಸ್ಕೊಂಡೆ ಬಿಡು, ಒಳ್ಳೆಯದಾಗಲಿ ಅಂತ ಅಲ್ಲಿಂದ ಹೋದರು. ನಿತ್ಯ ಶರತ್ ಹತ್ರ ಬಂದು, ಸರ್ ಕಾಫಿ ತಗೊಳ್ಳಿ ಅಂತ ಕೊಡ್ತಾ, ಸರ್ ಇವತ್ತು ದಿವ್ಯಾನ ಭರತ್ ಹತ್ರ ಕರ್ಕೊಂಡು ಹೋಗೋಣ. ಶರತ್, ಭರತ್ ಎಲ್ಲಿದ್ದಾರೆ ಅಂತ ಗೊತ್ತಾ? ನಿತ್ಯ, ಹೌದು ಸರ್, ಅಡ್ರೆಸ್ ನನಗೆ ಗೊತ್ತಿದೆ, ಬೇಗ ರೆಡಿಯಾಗಿ ನಾನು ದಿವ್ಯಾನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ದಿವ್ಯಾ ಹತ್ರ ಬಂದಳು. ದಿವ್ಯಾ, ಬಾ ಬೇಗ ರೆಡಿಯಾಗು, ನನ್ನ ನಿಮ್ಮ ಮಾವನ ಹತ್ರ ಕರ್ಕೊಂಡು ಹೋಗ್ತೀನಿ. ದಿವ್ಯಾ ಎದ್ದು ನಿಂತು, ಮಾವ ಅಂತ ಮುಖ ಚಿಕ್ಕದು ಮಾಡಿಕೊಂಡು ಪುಟಾಣಿ ಚಿರು ನೋಡಿ, ಪಾಪು ಅಂದ್ಲು. ನಿತ್ಯ, ಪಾಪು ಇಲ್ಲೇ ಇರ್ತಾನೆ, ನೀನು ನಾನು ಶರತ್ ಸರ್ 3 ಜನ ಹೋಗ್ತೀವಿ ಬಾ ಅಂತ ಅವಳನ್ನ ರೆಡಿ ಮಾಡಿ ತಿಂಡಿ ಮುಗಿಸಿ ಅಲ್ಲಿಂದ ಕರ್ಕೊಂಡು ಭರತ್ ಮನೆಗೆ ಬಂದರು. ಆದರೆ ಆ ಮನೆ ಬಾಗಿಲಿಗೆ ಬೀಗ ಬಿದ್ದಿತ್ತು. ಏನು ಪಾರಿಜಾತ ಇದು, ನಿಜವಾಗ್ಲೂ ಭರತ್ ಮನೆಯೇ ತಾನೇ, ಡೋರ್ ಲಾಕ್ ಆಗಿದೆ. ನಿತ್ಯ, ಇದೇ ಸರ್ ಭರತ್ ನನ್ನನ್ನು ಹಾಸ್ಪಿಟಲಿಂದ ಕರ್ಕೊಂಡು ಬಂದಿದ್ದು, ಇದೇ ಮನೆಗೆ ಅವರು ಇಲ್ಲೇ ಇದ್ದದ್ದು, ಯಾರನ್ನಾದರೂ ಕೇಳೋಣ ಇರಿ. ಎಕ್ಸ್ಕ್ಯೂಸ್ ಮೀ ಸರ್, ಇಲ್ಲಿ ಭರತ್ ಅಂತ ಇದ್ರಲ್ಲ, ಅವ್ರು ಎಲ್ಲೋದ್ರು ಅಂತ ಗೊತ್ತಾ? ಆ ವ್ಯಕ್ತಿ, ಓ ಭರತ್ ಅವರು ಮನೆ ಖಾಲಿ ಮಾಡಿ 1 ವಾರ ಆಯ್ತಲ್ಲ. ನಿತ್ಯ, ಏನು ಮನೆ ಖಾಲಿ ಮಾಡಿ 1 ವಾರ ಆಯಿತಾ? ಸರ್ ಎಲ್ಲೋಗಿದ್ದಾರೆ ಅಂತ ಏನಾದರೂ ಗೊತ್ತಾ? ಗೊತ್ತಿಲ್ಲ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೋದ ಆ ವ್ಯಕ್ತಿ. ನಿತ್ಯ ದಿವ್ಯಾನ ನೋಡಿ ಬೇಜಾರಿಂದ, ಇವಾಗ ಏನು ಮಾಡೋದು ಸರ್, ಭರತ್ನ ಹೇಗೆ ಹುಡ್ಕೋದು? ದಿವ್ಯಾ, ಅಕ್ಕ, ಅಮ್ಮ. ನಿತ್ಯ, ಸರ್ ನಾವು ಯಾಕೆ ಶುಂಠಿಕೊಪ್ಪಗೆ ಹೋಗಬಾರ್ದು? ಶರತ್, ಪಾರಿಜಾತ ದಿವ್ಯಾಗೆ ಟ್ರೀಟ್ಮೆಂಟ್ ನಡೀತಾ ಇದೆ, ಸದ್ಯಕ್ಕೆ ನಮ್ಮನೇಲಿರೋದೇ ಒಳ್ಳೆಯದು. ಅವಳಿಗೆ ಹಳೇದೆಲ್ಲ ನೆನಪಾದ ಮೇಲೆ ಭರತ್ ಹತ್ರ ಸೇರಿಸೋದು ಸರಿ ಅನಿಸುತ್ತೆ. ಅದು ಅಲ್ಲದೆ ನಾವು ದಿವ್ಯಾ ಭರತ್ ಬಗ್ಗೆ ಥಿಂಕ್ ಮಾಡ್ತಾ ಕೂತ್ರೆ ವಿನಯ್ ಸತ್ಯನ ಅರೆಸ್ಟ್ ಮಾಡ್ತಾನೆ. ನಾವು ಅವಳನ್ನ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಬೇಕು ಪಾರಿಜಾತ. ನಿತ್ಯ, ಹೌದು ಸರ್, ನಾನು ಅದನ್ನು ಮರ್ತೇ ಬಿಟ್ಟೆ, ಬನ್ನಿ ವಾಪಸ್ ಹೋಗೋಣ. ದಿವ್ಯಾ ಕಡೆ ತಿರುಗಿ, ಬಹುಶಃ ನೀನು ನಿಮ್ಮ ಮಾವನ ಹತ್ರ ಹೋಗೋಕ್ಕೆ ಇದು ಸಮಯ ಅಲ್ಲ ಅನಿಸುತ್ತೆ, ಬಾ ಖಂಡಿತ ನೀನು ನಿಮ್ಮ ಮಾವನ ಹತ್ರ ಹೋಗ್ತೀಯ, ಯೋಚನೆ ಮಾಡಬೇಡ ಬಾ ಅಂತ ವಾಪಸ್ ಕರ್ಕೊಂಡು ಹೋದರು. ಸಂಜೆ ಆಗಿತ್ತು. ನಿತ್ಯ ಲಿವಿಂಗ್ ಏರಿಯಾದಲ್ಲಿ ಸೋಫಾ ಮೇಲೆ ಕೂತು ಟೆನ್ಷನ್ನಲ್ಲಿ ಉಗುರು ಕಚ್ತಾ ಇದ್ಲು. ಸತ್ಯ, ಶರತ್, ಹರ್ಷ, ಪ್ರಶಾಂತ್ ಅವಳ ಮುಂದೆ ನಿಂತು ಸುಮ್ಮನೆ ನೋಡ್ತಾಯಿದ್ರು. ಶರತ್, ಏನು ಪಾರಿಜಾತ, ಏನೋ ಮಾತಾಡಬೇಕು ಅಂತ ಎಲ್ಲರೂ ಸೇರಿಸಿ ಈಗ ಸುಮ್ಮನೆ ಕೂತಿದ್ಯಲ್ಲ? ಹೇಳ್ತೀನಿ ಸರ್, ರಾಹುಲ್ ಅಣ್ಣನೂ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ಅಂದ್ಲು. ನಿತ್ಯ ಅಷ್ಟರಲ್ಲಿಗೆ ರಾಹುಲ್ ಬಂದ. ಏನು ನಿತ್ಯ, ಅರ್ಜೆಂಟ್ ಏನೋ ಮಾತಾಡಬೇಕು, ಬೇಗ ಬಾ ಅಂದೆ, ಮತ್ತೆ ಏನಾದರೂ ಸಮಸ್ಯೆನಾ? ನಿತ್ಯ,
ಇರೋ ಸಮಸ್ಯೆಗೆ ಪರಿಹಾರ ಹುಡ್ಕೋದ್ರಲ್ಲಿದ್ದೀನಿ ರಾಹುಲಣ್ಣ. ಈಗ ನನ್ನ ಹತ್ರ ಇನ್ನೆರಡು ದಿನ ಅಷ್ಟೇ ಟೈಮ್ ಇರೋದು ಸತ್ಯನ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋಕ್ಕೆ. ರಾಹುಲ್: ಹೇಗೆ ಪ್ರೂವ್ ಮಾಡೋದು? ಇದೆಲ್ಲ ಅಕ್ಕ ತಮ್ಮಂದೇ ಕೆಲಸ ಅಂತ ಹೇಗೆ ಸಾಬೀತು ಮಾಡೋದು? ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಅದು ಅಲ್ಲದೆ ಆ ಎಮ್ ಎಲ್ ಎ ಈಗ ಒಬ್ಬ ಕ್ರಿಮಿನಲ್ ಅಷ್ಟೇ ಅಲ್ಲ, ಜನನಾಯಕ ಕೂಡ ಅಂತ ಮೆರೀತಾ ಇದ್ದಾನೆ. ನಿತ್ಯ: ನಾವು ಈಗ ಸತ್ಯ ಇನ್ನೋಸೆಂಟ್ ಅಂತ ಮಾತ್ರ ಅಲ್ಲ ರಾಹುಲಣ್ಣ, ಆ ಎಮ್ ಎಲ್ ಎ ಒಬ್ಬ ದೊಡ್ಡ ಫ್ರಾಡ್ ಅಂತ ಈ ಜಗತ್ತಿಗೆ ಪ್ರೂವ್ ಮಾಡಬೇಕಾಗಿದೆ. ಯಾವ ಜನ ಅವನನ್ನು ಜನನಾಯಕ ಅಂತ ಗುರುತಿಸಿದ್ರು ಅವ್ರ ಮುಂದೆನೇ ಅವನ ಬಂಡವಾಳನ ಬಯಲು ಮಾಡಬೇಕು. ಹರ್ಷ: ಬಟ್ ಹೌ ಸಿಸ್ಟರ್ ಇನ್ ಲಾ? ನಿತ್ಯ: ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ಅವ್ರಿಗೆಲ್ಲ ಒಂದು ಪ್ಲ್ಯಾನ್ ಹೇಳಿದ್ಲು. ಶರತ್: ಪ್ಲ್ಯಾನ್ ಏನೋ ಓಕೆ ಪಾರಿಜಾತ, ಬಟ್ ಇದರಿಂದ ತುಂಬ ರಿಸ್ಕ್ ಇದೆ. ಇದರಿಂದ ದಿವ್ಯ ಪ್ರಾಣಕ್ಕೆ ಅಪಾಯ ಆಗುತ್ತೆ. ನಿತ್ಯ: ಹೌದು ಸರ್, ದಿವ್ಯ ಪ್ರಾಣಕ್ಕೆ ಅಪಾಯ ಆಗುತ್ತೆ, ಆದರೆ ದಿವ್ಯ ಜಾಗದಲ್ಲಿ ಹೋಗೋದು ನಾನು ಅಂದ್ಲು. ರಾಹುಲ್: ನಿತ್ಯ ತಲೆ ಕೆಟ್ಟಿದ್ಯಾ ನಿನಗೆ? ಆ ಎಮ್ ಎಲ್ ಎನ ಹತ್ರದಿಂದ ನೋಡಿದ್ದೀನಿ ನಾನು. ಹೀ ಈಸ್ ಅ ಬಿಗ್ಗೆಸ್ಟ್ ಡೇಂಜರಸ್. ನಿತ್ಯ: ಗೊತ್ತು ಅಣ್ಣ, ಆದರೆ ನನ್ನ ಜೊತೆ ಸತ್ಯ ಇದ್ದಾಳಲ್ಲ, ಈ ಪ್ಲ್ಯಾನ್ ವರ್ಕ್ ಆಗುತ್ತೆ. ಹಾಗಂತ ದಿವ್ಯಾನ ಅಪಾಯಕ್ಕೆ ತಳ್ಳೋಕ್ಕಾಗಲ್ಲ, ಯಾಕಂದರೆ ಅವಳಿಗೆ ಮೆಂಟಲ್ ಶಾಕ್ ಆಗಿರೋದ್ರಿಂದ ಅವಳ ಜೀವಕ್ಕೆ ಅಪಾಯ ಆಗೋ ಚಾನ್ಸ್ ಜಾಸ್ತಿ. ಅದಕ್ಕೆ ಶರತ್ ಸರ್, ರಾಹುಲಣ್ಣ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಒಂದಷ್ಟು ಐಡಿಯಾಗಳನ್ನ ಹೇಳ್ತಾ, ಆ್ಯಂಡ್ ಹರ್ಷ ಆ್ಯಂಡ್ ಪ್ರಶಾಂತ್, ನೀವಿಬ್ಬರು ಕರೆಕ್ಟ್ ಟೈಮ್ನ ಕ್ಯಾಚ್ ಮಾಡಬೇಕು, ಎಲ್ರಿಗೂ ಅರ್ಥ ಆಯ್ತಲ್ಲ ಅಂದ್ಲು. ಅದಕ್ಕೆ ಎಲ್ಲರೂ ಒಪ್ಕೊಂಡ್ರು. ಈ ಸಲ ಅಕ್ಕ ತಮ್ಮನಿಗೊಂದು ಗತಿ ಕಾಣಿಸಿ ಅವ್ರ ಜಾಲನೆಲ್ಲ ಬುಡ ಸಮೇತ ಕಿತ್ತಾಕಬೇಕು ಅಂತ ಪಣ ತೊಟ್ಲು. ದಿವ್ಯಾ ಹತ್ರ ಬಂದ ನಿತ್ಯ: ದಿವ್ಯಾ ಏನು ಮಾಡ್ತಾ ಇದೆಯಾ? ಟ್ಯಾಬ್ಲೆಟ್ ತೊಗೊಂಡ್ಯಾ? ದಿವ್ಯಾ ಅಂತ ತಲೆ ಆಡಿಸಿದ್ಲು. ಈಗಲೂ ನೋಯ್ತಾ ಇದೆಯಾ ತಲೆ ಅಂದ್ಲು ನಿತ್ಯ. ದಿವ್ಯಾ: ಅಕ್ಕ ತುಂಬ ನೋವುತ್ತೆ. ನಿತ್ಯ: ಯೋಚನೆ ಮಾಡಬೇಡ ದಿವ್ಯಾ, ಆದಷ್ಟು ಬೇಗ ನೀನು ಮೊದಲಿನಾಗೆ ಆಗ್ತೀಯಾ ಅಂತ ಒಂದು ಸರನ ಅವಳ ಕೊರಳಿಗೆ ಹಾಕಿದ್ಲು. ಇದನ್ನು ನಿನ್ನ ಹತ್ರನೇ ಸೇಫಾಗಿ ಇಟ್ಕೋಬೇಕು ಆಯಿತಾ? ಯಾರಿಗೂ ಕೊಡಬೇಡ. ನಿನಗೆ ನಿತ್ಯ ಅಕ್ಕ ಕೊಟ್ಟಿದ್ದು ಅಂತ ಹೇಳು, ಸರಿನಾ? ದಿವ್ಯಾ: ಸರಿ ಅಂತ ತಲೆ ಆಡಿಸಿದ್ಲು. ಮಲ್ಗು ಅಂತ ಮಲಗಿಸಿ ಅಲ್ಲಿಂದ ರೂಮ್ಗೆ ಬಂದ್ಲು ನಿತ್ಯ. ಶರತ್ ಏನೋ ಡೀಪಾಗಿ ಥಿಂಕ್ ಮಾಡ್ತಾ ಕೂತಿದ್ದ. ಅವನ ಪಕ್ಕ ಬಂದು ಅವನ ತೋಳು ತಪ್ಕೊಂಡು ಪುಚ್ಚಕ್ಕೊರ್ಗಿ: ಏನು ಪತಿದೇವ್ರೆ, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಶರತ್: ನೀನು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಪಾರಿಜಾತ. ನಿತ್ಯ: ನೀವೇನೂ ಯೋಚನೆ ಮಾಡಬೇಡಿ ಸರ್, ಎಲ್ಲ ನಾವು ಅಂದ್ಕೊಂಡು ಹಾಗೇ ಆಗೋದು. ಶರತ್ ಅವಳ ಹಣೆಗೆ ಮುತ್ತಿಟ್ಟು: ಐ ವಿಲ್ ಅಪ್ರಿಷಿಯೇಟ್ ಯುವರ್ ಬೋಲ್ಡ್ನೆಸ್ ರಾಕ್ಷಸಿ, ಆ್ಯಂಡ್ ಐ ಲವ್ ಯು ಸೋ ಮಚ್. ಐ ಲವ್ ಯು ಟೂ ಸರ್ ಅಂತ ತಪ್ಕೊಂಡ್ಲು ನಿತ್ಯ. ಇನ್ನು ಸತ್ಯ ತನ್ನ ರೂಮ್ನಲ್ಲಿ ರಿವಾಲ್ವರ್ಗೆ ಬುಲೆಟ್ ಜೋಡಿಸ್ತಾ ಇದ್ಲು. ಹಿಂದೆಯಿಂದ ಬಂದ ಹರ್ಷ ಅವಳನ್ನು ತಬ್ಕೊಂಡು: ಏನು ಮಾಡ್ತಿದ್ದೀರ ಸತ್ಯ ಅವರೇ ಅಂತ ಅವಳ ಕೈಯಲ್ಲಿದ್ದ ರಿವಾಲ್ವರ್ ನೋಡಿ ಅವಳಿಂದ ಸರಿದು: ಸತ್ಯ, ನಿನ್ನ ಕೈಯಲ್ಲಿ ರಿವಾಲ್ವರ್ ಅಂತ ನೋಡ್ತಾನೆ. ಸತ್ಯ: ಯಾಕೆ ಹರ್ಷ ಗಾಬರಿ ಆಗ್ತಾ ಇದ್ದೀರಾ? ಚಿಕ್ಕ ವಯಸ್ಸಿನಲ್ಲೇ ನನ್ನ ಕೈ ಸೇರಿದ ಆಟಿಕೆ ಇದು, ಅದೆಷ್ಟು ಜೀವ ತೆಗೆದಿದ್ದೀನೋ. ಇದೊಂಥರ ನನಗೆ ಲೈಫ್ ಪಾರ್ಟ್ನರ್ ಆಗೋಗಿತ್ತು ಕೋಪದಲ್ಲಿ, ಆದರೆ ಈಗ ಇದೇ ಆ ಎಮ್ ಎಲ್ ಎ ಪ್ರಾಣ ತೆಗೆಯೋ ಆಯುಧ ಅಂದ್ಲು. ಹರ್ಷ ದಂಗಾಗಿ ನಿಂತಿದ್ದ. ಸತ್ಯ: ಯಾಕೆ ಹರ್ಷ ಏನೂ ಮಾತಾಡ್ತಾ ಇಲ್ಲ? ಓ, ಎಷ್ಟು ಜನ ಸಾಯಿಸಿದ್ದೀನೋ ಅಂದಿದ್ದಕ್ಕೆ ಭಯ ಆಯಿತಾ? ಬಿಲೀವ್ ಮೀ, ನಾನು ಅಮಾಯಕರನ್ನು ಸಾಯಿಸಲ್ಲ ಹರ್ಷ. ಹರ್ಷ: ಒಂದು ಮಾತು ಕೊಡ್ತೀಯಾ? ಸತ್ಯ: ಹೇಳಿ ಹರ್ಷ. ಹರ್ಷ: ಇನ್ಮೇಲೆ ಈ ರಿವಾಲ್ವರ್ ಮುಟ್ಟಲ್ಲ ಅಂತ ನನಗೆ ಮಾತು ಕೊಡು. ಸತ್ಯ: ಹರ್ಷ, ಆದರೆ ಆ ಎಮ್ ಎಲ್ ಎ. ಹರ್ಷ: ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ ಸತ್ಯ, ಆದರೆ ವಿನಯ್ ಹೇಳ್ದಾಗೆ ಎಲ್ಲರ ದೃಷ್ಟಿಯಲ್ಲಿ ನೀನು ಕ್ರಿಮಿನಲ್ ಅನಿಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಮಾತು ಕೊಡು, ನನಗೆ ಇನ್ಮೇಲೆ ರಿವಾಲ್ವರ್ ಮುಟ್ಟಲ್ಲ ಅಂತ. ಸತ್ಯ ಅವನ ಕೈ ಮೇಲೆ ರಿವಾಲ್ವರ್ ಸಮೇತ ಕೈ ಇಟ್ಟು: ಸರಿ, ನಿಮ್ಮ ಮಾತು ಮೀರಿ ಇದನ್ನು ಯಾವತ್ತೂ ಮುಟ್ಟಲ್ಲ ಅಂದ್ಲು. ಹರ್ಷ ಖುಷಿಯಲ್ಲಿ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡು: ಥ್ಯಾಂಕ್ ಯು ಸತ್ಯ, ಐ ಲವ್ ಯು ಅಂದ. ಸತ್ಯ: ಐ ಲವ್ ಯು ಟೂ ಹರ್ಷ. ಆಫ್ಟರ್ ಮಾರ್ನಿಂಗ್ ಸತ್ಯ, ನಿತ್ಯ, ರಾಹುಲ್, ಶರತ್ ಎಲ್ಲರೂ ಲಿವಿಂಗ್ ಏರಿಯಾದಲ್ಲಿ ಕುಳಿತಿದ್ರು. ನಿತ್ಯ: ಸತ್ಯ, ನಮ್ಮ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಬಂತು, ಕಾಲ್ ಮಾಡು ಆ ಎಮ್ ಎಲ್ ಎಗೆ, ದಿವ್ಯಾ ನನ್ನ ಹತ್ರ ಇದ್ದಾಳೆ ಅಂತ ಹೇಳು. ಸತ್ಯ: ಸರಿ ಅಕ್ಕ ಅಂತ ಫೋನ್ ಕೈಗೆಳ್ಕೊಳ್ತಿದ್ದ ಹಾಗೆ ಎಮ್ ಎಲ್ ಎ ಕಡೆಯಿಂದ ಒಂದು ಕಾಲ್ ಬಂತು. ಸತ್ಯ ಫೋನ್ ನೋಡಿ: ಅಕ್ಕ, ಅವನೇ ಮಾಡ್ತಾ ಇದ್ದಾನೆ. ನಿತ್ಯ: ಪಿಕ್ ಮಾಡಿ ಸ್ಪೀಕರ್ಗೆ ಹಾಕು, ಆದರೆ ನಿನಗೇನು ನೆನಪಿಲ್ಲ ಅಂತಾನೆ ಮಾತಾಡು ಅಂತ ಎಲ್ಲರೂ ಸೈಲೆಂಟ್ ಆದರು. ಸತ್ಯ ಪಿಕ್ ಮಾಡಿ: ಹಲೋ, ಹೇಳಿ ಸಾಹೇಬ್ರೆ.
ಎಮ್ ಎಲ್ ಎ: ಏನಮ್ಮ ರಾಣಿ, ಡೈವರ್ಸ್ ಕೊಡಿಸ್ತೀನಿ ಅಂತ ಹೋದವಳು ಬರಲೇ ಇಲ್ಲ, ಡೈವರ್ಸ್ ಆಯಿತು ತಾನೇ? ಹೌದು ಸಾಹೇಬ್ರೆ, ರಾಣಿ ಕೈ ಹಾಕಿದ ಮೇಲೆ ಡೈವರ್ಸ್ ಆಗಲೇಬೇಕು ತಾನೇ ಅಂದ್ಲು ಸತ್ಯ. ಎಮ್ ಎಲ್ ಎ: ಮತ್ತು ಯಾಕೆ ಬಂದೇ ಇಲ್ಲ? ನಾನು ಚೆನ್ನೈನಿಂದ ಬರುವಷ್ಟರಲ್ಲಿ ನೀನು ನಿನ್ನ ಕೆಲಸ ಮುಗಿಸಿ ಬಂದಿರ್ತೀಯಾ ಅಂತ ಅಂದ್ಕೊಂಡೆ ನಾನು. ಸತ್ಯ: ಅದು ನಿತ್ಯ ಶರತ್ನ ದೂರ ಮಾಡಿದ್ಮೇಲೆ ಇಲ್ಲಿಂದ ಹೊರಟಿದ್ದೆ. ಆದರೆ ಶರತ್ ಮನೆಗೆ ನನ್ನ ಹಾಗೆ ಇರೋ ಇನ್ನೊಬ್ಳು ಹುಡುಗಿ ಬಂದಿದ್ದಾಳೆ. ಅವಳ ಹೆಸರು ದಿವ್ಯಾ ಅಂತೆ. ಅದಕ್ಕೆ ನಿತ್ಯನೇ ಏನಾದರೂ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನನಗೆ ಅನುಮಾನ. ಎಮ್ ಎಲ್ ಎ ಕೇಕೆ ಹಾಕಿ ನಗ್ತಾ: ಏನು, ದಿವ್ಯ ಸಿಕ್ಕಿದ್ದಾಳಾ? ಒಳ್ಳೆಯದಾಯಿತು ಕಣಮ್ಮ. ನೋಡು, ಅವಳು ದಿವ್ಯನೇ. ನಿತ್ಯ ಎಲ್ಲೂ ತಪ್ಪಿಸ್ಕೊಂಡು ಹೋಗಿಲ್ಲ. ಅವಳನ್ನು ನಮ್ಮ ಹತ್ರನೇ ಸೇಫಾಗಿ ಇಟ್ಟಿದ್ದೀವಿ. ಒಂದು ಕೆಲಸ ಮಾಡು, ಆ ದಿವ್ಯನ ಕರ್ಕೊಂಡು ನಮ್ಮ ಅಟ್ಟಕ್ಕೆ ಬಂದುಬಿಡು. ಆಮೇಲೆ ನೀನು ನಿತ್ಯನ ಕರ್ಕೊಂಡು ಚೆನ್ನೈಗೆ ಹೋಗುವಂತೆ, ಸರಿನಾ? ಸತ್ಯ: ಓಕೆ ಸಾಹೇಬ್ರೆ, ಆದಷ್ಟು ಬೇಗ ಕರ್ಕೊಂಡು ಬರ್ತೀನಿ ಅಂತ ಕಾಲ್ ಕಟ್ ಮಾಡಿದ್ಲು. ಎಲ್ಲರೂ ಅವ್ರ ಮಾತನ್ನು ಕೇಳಿಸ್ಕೊಂಡಿದ್ರು. ನಿತ್ಯ: ಅಂದರೆ ನಾನು ಅಂದ್ಕೊಂಡ ಹಾಗೆ ಆ ಎಮ್ ಎಲ್ ಎ ಅತ್ತ ಅವನ ಕಡೆಯವರು ಆ ರೂಮ್ ಓಪನ್ ಮಾಡಿ ನೋಡಿಲ್ಲ. ನಾವು ಅಖಾಡಕ್ಕಿಳಿಯೋ ಟೈಮ್ ಬಂದಾಯಿತು. ಮಾಡು ಇಲ್ಲವೇ ಮಡಿ, ಎರಡರಲ್ಲಿ ಒಂದು. ಹಾಗೆ ಆಗುತ್ತೆ. ಸತ್ಯ: ನಡಿ ಹೋಗೋಣ. ರಾಹುಲ್ ಅಣ್ಣ, ಶರತ್ ಸರ್, ನಾವು ಹೇಳಿದ್ದು ನೆನಪಿದೆ ಅಲ್ವಾ? ಶರತ್ ಅವಳ ಹತ್ರ ಬಂದು ಕೈ ಹಿಡಿದು: ಎಸ್ ಪಾರಿಜಾತ, ಬಟ್ ಬಿ ಕೇರ್ಫುಲ್, ಓಕೆ? ನಿತ್ಯ ಅವನ ಕೈ ಮೇಲೆ ಕೈ ಇಟ್ಟು: ಓಕೆ ಸರ್. ಬಾ ಸತ್ಯ. ಅಲ್ಲೇ ಇದ್ದ ವರ್ಷನ ನೋಡಿ. ವರ್ಷ: ದಿವ್ಯಾ ಎಲ್ಲಿ? ವರ್ಷ: ದಿವ್ಯಾ ಪುಟಾಣಿ ಚಿರು ರೂಮ್ನಲ್ಲಿರಬೇಕು ನಿತ್ಯ ಅಕ್ಕ. ನಿತ್ಯ: ಓಕೆ, ಅವಳ ಕಡೆ ಗಮನ ಕೊಡಿ ಬಾಸ್. ಸತ್ಯ ಅಂತ ಕಾರ್ ಹತ್ತಿ ಹೊರಟರು. ಎಮ್ ಎಲ್ ಎ ಅಟ್ಟಕ್ಕೆ ಬಂದ ನಿತ್ಯ ಸತ್ಯನ ನೋಡಿ: ಬಾ ರಾಣಿ, ನಿಂಗೆ ಕಾಯ್ತಾ ಇದ್ದೆ ಅಂತ ಅಂದ ಎಮ್ ಎಲ್ ಎ. ನಿತ್ಯ ದಿವ್ಯಾ ಹಾಗೆ ಎದುರ್ಕೊಳ್ಳೋ ಹಾಗೆ ಆ್ಯಕ್ಟ್ ಮಾಡ್ತಾ: ಅಕ್ಕ, ಇಲ್ಲಿ ಯಾಕೆ ಕರ್ಕೊಂಡು ಬಂದೆ? ನಮ್ಮ ಮಾವ ಎಲ್ಲಿ? ನಮ್ಮ ಮಾವನ ಹತ್ರ ಹೋಗಬೇಕು ಅಂದ್ಲು. ಎಮ್ ಎಲ್ ಎ ಕೇಕೆ ಹಾಕಿ ನಗ್ತಾ: ಏನು, ನಿಮ್ಮ ಮಾವನ ಹತ್ರ ಹೋಗಬೇಕಾ? ಯಾವ ಮಾವ ಹತ್ರ ಹೋಗ್ತೀಯ ದಿವ್ಯಾ? ಅಲ್ಲಲ್ಲ ನಿತ್ಯ ಅಂದ. ಸತ್ಯ ನಿತ್ಯ ಮುಖ ನೋಡ್ಕೊಳ್ತಾ: ಏನು ಹೇಳ್ತಾ ಇದ್ದೀರಾ ಸಾಹೇಬ್ರೆ, ಇವಳು ನಿತ್ಯ ಅಲ್ಲ. ಹೌದು, ನಿತ್ಯ ಎಲ್ಲಿ ಅಂದ್ಲು. ಎಮ್ ಎಲ್ ಎ ಅವಳ ಮಾತು ಕೇಳಿ ಕ್ಲ್ಯಾಪ್ಸ್ ಹಾಕ್ತಾ ನಗ್ತಾ: ವಾವ್ ವಾವ್ ವಾವ್, ಎಂಥ ನಟಭಯಂಕರಿ ರಾಣಿ ನೀನು. ಇವಳು ದಿವ್ಯಾನಾ? ಹಾಗಾದರೆ ಅವಳು ಯಾರು ಅಂತ ಆ ಕಡೆ ಕೈ ತೋರಿಸ್ತಾ. ಸತ್ಯ ನಿತ್ಯ ಇಬ್ಬರು ಆಶ್ಚರ್ಯದಲ್ಲಿ ಅವ್ನು ತೋರಿಸಿದ ಕಡೆ ನೋಡಿದ್ರೆ ಲಾಯರ್ ಉಮಾಪತಿ ಅವ್ರ ಹೆಂಡತಿ ವಿಮಲಾ ಮತ್ತು ದಿವ್ಯಾ ಕಟ್ಟಾಕಿದ ಸ್ಥಿತಿಯಲ್ಲಿ ಕುಳಿತಿದ್ರು. ನೀವು ಅಕ್ಕ ತಂಗಿ ಇಬ್ಬರು ಸೇರಿಕೊಂಡು ಆ್ಯಕ್ಟ್ ಮಾಡಬೇಕಾಗಿದ್ದ ಸಿನಿಮಾ ಹಟ್ಟರ್ ಫ್ಲಾಪ್ ಆಗೋಯ್ತು ನಿತ್ಯ. ಸತ್ಯ ಹತ್ರ ಬಂದು: ಏನೇ ರಾಣಿ, ನೀನು ಈ ಫೀಲ್ಡ್ನಲ್ಲಿ ಇನ್ನು ಬಚ್ಚ, ಗುರುವಿಗೆ ತಿರುಮಂತ್ರ ಅನ್ನೋ ಹಾಗೆ ನಿನಗೆ ಈ ಫೀಲ್ಡ್ನ ಇಂಟ್ರಡ್ಯೂಸ್ ಮಾಡಿಸಿದ್ದೆ ನಾನು. ಅಂಥದ್ರಲ್ಲಿ ನನಗೆ ಸವಾಲು ಹಾಕೋಕೆ ಬಂದಿದ್ದೀಯಾ? ಹಾಂ? ಅವಳು ಸುತ್ತಾ: ನಿನಗೆ ನನ್ನ ಮೇಲೆ ಅನುಮಾನ ಬಂದು ನಿನ್ನ ಜನ್ಮರಹಸ್ಯ ತಿಳ್ಕೊಳ್ಳೋದಕ್ಕೆ ಶುಂಠಿಕೊಪ್ಪಕ್ಕೆ ಹೋಗಿರೋದು, ನಿನಗೆ ಹಳೆಯದೆಲ್ಲ ನೆನಪಾಗಿ ನಿನ್ನ ಅಕ್ಕನ ಸಂಸಾರನ ಉಳಿಸಿರೋದು, ನನ್ನನ್ನು ಮಟ್ಟ ಹಾಕೋದಕ್ಕೆ ದಿವ್ಯಾ ಅಂತ ನಾಟಕ ಆಡ್ಕೊಂಡು ನಿತ್ಯ ಜೊತೆ ಬಂದಿರೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಮುಂದೆ ನಾನೇನು ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಒಂದು ದೊಣ್ಣೆ ತೊಗೊಂಡು ಹಿಂದೆಯಿಂದ ಸತ್ಯ ತಲೆಗೆ ಹೊಡೆದುಬಿಟ್ಟ. ಸತ್ಯ ನೋವಿನಿಂದ ತಲೆ ಹಿಡ್ದು ಅಮ್ಮ ಅಂದ್ಲು. ನಿತ್ಯ ಸತ್ಯ ಅಂತ ಅವಳ ಹತ್ರ ಓಡಿದ್ಲು. ಎಮ್ ಎಲ್ ಎ ನಿತ್ಯ ಕೈ ಹಿಡ್ದು: ಏಯ್, ಕಟ್ಟಾಕ್ರೋ ಇವರಿಬ್ಬರನ್ನ ಅಂತ ಅವನ ಕಡೆಯವರ ಹತ್ರ ತಳ್ದ. ಇಬ್ಬರನ್ನೂ ದಿವ್ಯ ಪಕ್ಕ ಕಟ್ಟಾಕಿ ಸತ್ಯ ಹತ್ರ ಬಂದ. ಎಮ್ ಎಲ್ ಎ ದೊಣ್ಣೆಯಿಂದ ಅವಳು ಗಲ್ಲ ಹಿಡಿದು: ನಮ್ಮ ಕ್ರಿಮಿನಲ್ ಮಾಫಿಯಾಗೆ ನೀನೇ ಬುನಾದಿ, ಅಂಥದ್ರಲ್ಲಿ ನೀನು ಒಳ್ಳೆಯವಳಾಗ್ಬಿಟ್ರೆ ಚೆನ್ನಾಗಿರಲ್ಲ ರಾಣಿ. ನಿತ್ಯ: ಅಯ್ಯೋ ಪಾಪಿ, ನನ್ನ ತಂಗಿಗೆ ಯಾಕೋ ಇಷ್ಟೊಂದು ಹಿಂಸೆ ಕೊಡ್ತಾ ಇದೆಯಾ? ಅವಳ ಹತ್ರ ಬಂದು ಅವಳು ಕಪಾಳಕ್ಕೊಂದು ಬಾರಿಸಿ: ಏನಲ್ಲೇ ತುಂಬ ಹೆಚ್ಕೊಂಡಿದ್ಯಾ ನೀನು, ಕೂಡು ಹಾಕಿದರೆ ತಪ್ಪಿಸ್ಕೊಂಡು ಹೋಗ್ತೀಯಾ? ದಿವ್ಯಾ ಅಂತ ನಾಟಕ ಹಾಂ ಅಂತ ಮತ್ತೆ ಬಾರಿಸ್ದ. ಸತ್ಯ: ಏಯ್ ಎಮ್ ಎಲ್ ಎ, ನಮ್ಮ ಮಕ್ಕನ್ನು ಹೊಡೆದ್ರೆ ನಿನ್ನ ಎದೆ ಬಗದು ರಕ್ತ ಕುಡಿದು ಬಿಡ್ತೀನಿ, ಹುಷಾರ್. ಎಮ್ ಎಲ್ ಎ: ರಕ್ತ ಕುಡಿಸ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಫಾರಿನ್ಗೆ ಮಾಲ್ ಡೆಲಿವರಿ ಮಾಡ್ತೀನಿ ಅಂತ ಒಪ್ಕೊಂಡು ಬಂದಿದ್ದೀನಿ. ನೀವು 3 ಜನನ ಎತ್ತಂಗಡಿ ಮಾಡ್ತೀನಿ, ನೋಡ್ತಾ ಇರಿ ಅಂತ ಅಲ್ಲಿಂದ ಹೋದ. ಎಪಿಸೋಡ್ 216 ಅಂತಿಮ ಸಮರ.
ಸತ್ಯ ನಿತ್ಯಗೆ ಮನೆಯಲ್ಲಿದ್ದ ದಿವ್ಯಾ ಹೇಗೆ ಇಲ್ಲಿಗೆ ಬಂದ್ಲು ಅನ್ನೋದೇ ಗೊತ್ತಾಗಲಿಲ್ಲ. ಉಮಾಪತಿ ಸತ್ಯ ನಿತ್ಯ ನಮ್ಮನ್ನು ಕ್ಷಮಿಸ್ಬಿಡ್ರಮ್ಮ, ಆ ಪಾಪಿ ನಮ್ಮನ್ನು ರಾತ್ರಿ ಹೇಳ್ಕೊಂಡು ಬಂದ, ನಿಮಗೆ ಇನ್ಫಾರ್ಮ್ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ನಿತ್ಯ ಕಟ್ಟಾಕಿದ ಸ್ಥಿತಿಯಲ್ಲೇ, ಆದರೆ ದಿವ್ಯಾ ಹೇಗೆ ಬಂದ್ಲು? ದಿವ್ಯಾ ದಿವ್ಯಾ ಕಣ್ಬಿಡು ದಿವ್ಯಾ. ಸತ್ಯ, ದಿವ್ಯಾ ತುಂಬ ಭಯಪಟ್ಟಿದ್ದಾಳೆ ಅನಿಸುತ್ತೆ, ಅವಳು ಏನೂ ಮಾತಾಡ್ತಿಲ್ಲ ಕಣೆ. ಸತ್ಯ ಕೂಡ ಕಟ್ಟಾಕಿದ ಸ್ಥಿತಿಯಲ್ಲೇ, ದಿವ್ಯಾ ಇಲ್ಲಿ ನೋಡು ದಿವ್ಯಾ. ದಿವ್ಯಾ ನಿಧಾನವಾಗಿ ಕಣ್ಬಿಟ್ಟು ಅವರು ನೋಡಿ, ಅಕ್ಕ ಕೈ ನೋವ್ತಿದೆ ಅಂತ ಅಳೋದಕ್ಕೆ ಶುರು ಮಾಡಿದ್ಲು. ಪಾಪ ಆ ದಿವ್ಯಾ ಒಂದು ಪುಟ್ಟ ಮಗು ಥರ. ನಿತ್ಯ, ಅಳ್ಬೇಡ ದಿವ್ಯಾ, ನೀನು ಹೇಗೆ ಇಲ್ಲಿಗೆ ಬಂದೆ? ದಿವ್ಯಾ, ನಾನು ಪಾಪು ಆಟ ಆಡ್ತಾ ಇದ್ದಾಗ ಯಾರೋ ಎಳ್ಕೊಂಡು ಬಂದರು. ಸತ್ಯ, ಅಂದರೆ ದಿವ್ಯಾನ ಕಿಡ್ನ್ಯಾಪ್ ಮಾಡಿದ್ಮೇಲೆ ನಮ್ಮನ್ನು ಟ್ರ್ಯಾಪ್ ಮಾಡಿದ್ದಾನೆ ಅಕ್ಕ. ಅಷ್ಟರಲ್ಲಿ ಅವನ ಕಡೆ ರೌಡಿಗಳು ಸತ್ಯ, ನಿತ್ಯ, ದಿವ್ಯಾ 3 ಜನರನ್ನು ಅಲ್ಲಿಂದ ಎಳ್ಕೊಂಡು ಬೇರೆ ಕಡೆ ಬಂದು ಒಂದೇ ತರಹದ ಬಟ್ಟೆ ಹಾಕಿ ಮತ್ತೆ ಕಟ್ಟ ಹಾಕಿ ಕಾಲ್ ಮಾಡಿ, ಬಾಸ್ ಮಾಲ್ ರೆಡಿ, ಬೇಗ ಬನ್ನಿ. ಅಲ್ಲಿಗೆ ಇಕ್ಬಲ್ ಎಂಬ ಒಬ್ಬ ವ್ಯಕ್ತಿ ಬಂದು, ಏಯ್ ಏನೋ ಇದು 3 ಜನ ಒಂದೇ ಥರ ಇದ್ದಾರೆ ಅಂತ ಗೊತ್ತಿದ್ದು ಒಂದೇ ತರಹ ಡ್ರೆಸ್ ಬೇರೆ ಹಾಕಿದೆಯಲ್ಲೋ, ಇದರ ದಿವ್ಯಾ ಸತ್ಯ ನಿತ್ಯ ಯಾರು ಅಂತ ಹೇಗೂ ಕಂಡುಹಿಡಿಯೋದು? ನಾನೇನೋ ತಪ್ಪು ಮಾಡಿದೆ, ನಮ್ಮ ಬಿಸ್ನೆಸ್ ಡ್ರೆಸ್ ಕೋಡ್ ಹಾಕಿ ತಾನೇ ನಾವು ಮಾಲ್ ಸಪ್ಲೈ ಮಾಡೋದು. ಅಲ್ಲಿಗೆ ಬ್ಲ್ಯಾಂಕ್ ಬಾಂಡ್ ಪೇಪರ್ ಹಿಡಿದು ಬಂದ MLA ಅವರು ನೋಡಿ ಹಾಗೆ ನಿಂತುಬಿಟ್ಟ. ಏಯ್ ಯಾರೋ ಇವರಿಗೆ ನನ್ನ ಕೇಳ್ತಿ ಡ್ರೆಸ್ ಕೋಡ್ ಹಾಕಿರೋದು? ಅದನ್ನು ಹಾಕಿದವನು ನಾನೇ ಬಾಸ್, ನೀವು ಮಾಲ್ ಡೆಲಿವರಿ ಆಗಬೇಕು ಅಂತ ಅಂದ್ರಲ್ಲ, ಅದಕ್ಕೆ ಹಾಕ್ಸ್ಬಿಟ್ಟೆ. ಏನಾಯಿತು ಬಾಸ್? MLA ಚಠಾರ್ ಅಂತ ಅವನ ಕಪ್ಪಾಳಕ್ಕೆ ಹೊಡೆದ. ಹಲಕ ನನ್ನ ಮಗನೇ, ಇವ್ರ 3 ಜನದಲ್ಲಿ ಒಬ್ಬಳು ಸೈನ್ ಮಾಡಿದ್ದಾಳೆ, ಸತ್ಯ ದಿವ್ಯಾ ಸೈನ್ ತಗೋಬೇಕಿತ್ತು. ಥೂ ಲೋಫರ್ ನನ್ನ ಮಕ್ಕಳ. ಹೇಯ್ ನಂಗೆ ಈಗ ಬೇಕಾಗಿರೋದು ದಿವ್ಯಾ, ಇವ್ರ 3ರಲ್ಲಿ ಯಾರು ದಿವ್ಯಾ ಅಂತ ಬಾಯಿ ಬಿಡಿಸು. ಇಕ್ಬಲ್, ಅಷ್ಟೇ ತಾನೇ ಬಾಸ್, ನಾನು ಸತ್ಯ ಯಾರು, ನಿತ್ಯ ಯಾರು, ದಿವ್ಯಾ ಯಾರು ಅಂತ ಕಂಡುಹಿಡಿತೀನಿ ಅಂತ ಅವ್ರ 3 ಜನರ ಮುಂದೆ ನಿಂತ. ನೀವಾಗಿ ಹೇಳಿ, ನಿಮ್ಮ 3 ಜನರಲ್ಲಿ ಯಾರು ದಿವ್ಯಾ ಅಂತ? ದಿವ್ಯಾ ನಾನೇ ದಿವ್ಯಾ. ನಿತ್ಯ ಕೂಡ ದಿವ್ಯಾ ನಾನು. ಸತ್ಯ, ಯಾಕೆ ಸುಳ್ಳು ಹೇಳ್ತೀರಾ? ದಿವ್ಯಾ ನಾನು ಅಂತ ಕನ್ಫ್ಯೂಸ್ ಮಾಡೋಕ್ಕೆ ಶುರು ಮಾಡಿದರು. ಇಕ್ಬಲ್, ಏಯ್ ನೀವೇನು ಹೇಳಬೇಡಿ, ನಾನೇ ಕಂಡಿಡ್ತೀನಿ ಅಂದ್ಕೊಂಡು 3 ಜನರ ಕೊರಳನ್ನು ನೋಡ್ದ. 3 ಜನರ ಕೊರಳಲ್ಲೂ ಮಾಂಗಲ್ಯ ಇತ್ತು. ಅವನಿಗಂತೂ ತಲೆ ಕೆಟ್ಟು ಹೋಯಿತು. ಬಾಸ್, ಇವ್ರ 3ರಲ್ಲಿ ಯಾರು ದಿವ್ಯಾ ಅನ್ನೋದು ಅರ್ಥ ಆಗ್ತಿಲ್ಲ. MLA, ಏಯ್ ಇರೋ ಅಂತ ಮುಂದೆ ಬಂದು 3 ಜನರನ್ನು ನೋಡ್ತಾ, ಇವ್ರು ಎಷ್ಟು ಖತರ್ನಾಕಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ ಕಣ್ರೋ. ತಮ್ಮನ್ನೇ ತಾವು ಜಾಣರು ಅಂದ್ಕೊಂಡಿದ್ದಾರೆ. ಅವರ 3ರಲ್ಲಿ ನಿತ್ಯನ ಐಡೆಂಟಿಫೈ ಮಾಡಿದ್ರೆ ಸಾಕು ಕಣ್ರೋ, ದಿವ್ಯಾ ರಾಣಿನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಏಯ್ ಎತ್ಕೊಂಡು ಬನ್ರೋ ಆ ಮಗುನ. ಅವರಲ್ಲೊಬ್ಬ ಪುಟಾಣಿ ಚಿರುನ ಎತ್ಕೊಂಡು ಬಂದ. ಪುಟಾಣಿ ಚಿರು, ನಿತ್ಯ ಡಾರ್ಲಿಂಗ್, ನಿತ್ಯ ಡಾರ್ಲಿಂಗ್ ಅಂತ ಕೂಗ್ಕೊಳ್ತಿದ್ದಂತೆ ಮಧ್ಯದಲ್ಲಿದ್ದ ನಿತ್ಯ ಜೋರಾಗಿ ಪುಟಾಣಿ ಅಂತ ಕಿರ್ಚ್ಕೊಂಡ್ಳು. MLA, ಸಿಕ್ಕಿದ್ಲು ಕಣ್ರೋ ನಿತ್ಯ, ಇವಳು ಸೈನ್ ಆಗಿದೆ, ಇವರಿಬ್ಬರಲ್ಲಿ ರಾಣಿ ಯಾರು ಅಂತ ನಾನು ಹೇಳ್ತೀನಿ ಅಂತ ರಿವಾಲ್ವರ್ನ ಸತ್ಯ ಹಣೆಗೆ ಗುರಿ ಇಟ್ಟ. ಸತ್ಯ ತಲೆಗೆ ಏಟು ಬಿದ್ದಿದ್ದರಿಂದ ಸ್ವಲ್ಪ ಕಣ್ಣು ಮುಚ್ಚಿ ತೆಗಿತಿದ್ಲು. ಅದು ಅವನಿಗೆ ಭಯ ಪಡ್ತಾ ಇರೋ ಹಾಗೆ ಕಾಣಿಸ್ತು. ಮತ್ತೆ ಅದೇ ರಿವಾಲ್ವರ್ನ ದಿವ್ಯಾ ಹಣೆಗೆ ಗುರಿ ಇಟ್ಟ. ದಿವ್ಯಾ ಭಯದಲ್ಲಿ ನಡುಗ್ತಾ ಇದ್ದವಳು ರಿವಾಲ್ವರ್ ನೋಡಿದ್ದೆ ಅವಳ ಮೈಂಡ್ ತನ್ನ ಹಳೆಯ ನೆನಪುಗಳತ್ತ ಧಾವಿಸ್ತು. ಬಿಟ್ಟು ಕಣ್ಣು ಬಿಟ್ಟ ಹಾಗೆ ಕಲ್ಲಿನಂತೆ ಕಣ್ಣು ಕೂಡ ಮುಚ್ಚದೆ ಅವನ್ನೇ ನೋಡ್ತಿದ್ಲು. ಎಸ್, ರಿವಾಲ್ವರ್ಗೆ ಹೆದರ್ತಾ ಇಲ್ಲ ಅಂದರೆ ಇವಳೆ ಕಣೋ ರಾಣಿ. ದಿವ್ಯಾ ಕಟ್ಬಿಚ್ರೋ ಅಂದ. ಅವರು ಸತ್ಯ ಕೈಗೆ ಕಟ್ಟಿದ ಹಗ್ಗದ ಗಂಟನ್ನು ಬಿಚ್ಚಿದ್ರು. ನಿತ್ಯ ಮನಸ್ಸಲ್ಲಿ ಸತ್ತೆ ನನ್ನ ಮಗನೇ ಇವತ್ತು ನೀನು ಅಂದ್ಕೊಂಡು ಸತ್ಯನೇ ನೋಡ್ತಾ ಇದ್ಲು. MLA ಸತ್ಯ ಹತ್ರ ಬಂದು, ದಿವ್ಯಾ ತಗೋಪುಟ್ಟ, ಇದಕ್ಕೊಂದು ನೀನು ಸೈನ್ ಮಾಡಿಬಿಡು. ನಿಮ್ಮಪ್ಪ ನೀನು ಎಷ್ಟೆಲ್ಲ ಆಟ ಆಡಿದ್ರಿ, ಆದರೆ ನಾವು ನಿಮ್ಮಪ್ಪನ ಕಥೆನೂ ಮುಗಿಸಿ ಆಯಿತು. ನಿಮ್ಮಪ್ಪ ನಿನ್ನ ಮಗು ಹೆಸರಿಗೆ ಬರೆದಿದ್ದು ವಿಲ್ಲು ಕೂಡ ಒಂದು ಗತಿ ಕಾಣಿಸಾಯಿತು. ಈಗ ನೀನು ಸೈನ್ ಮಾಡಿದ್ರೆ ಆಗ ನಿನಗೆ ಫುಲ್ ರೆಸ್ಟ್ ಆಯಿತಾ? 443 ಜನ ಹೆಣ್ಮಕ್ಳ ಜೊತೆ ನಿಮ್ಮ 3 ಜನರನ್ನು ಫ್ರೀಯಾಗಿ ಕಳಿಸ್ಕೊಡ್ತೇನೆ, ಸರಿನಾ? ತಗೋ ಅಂತ ಅವಳ ಕೈಗೆ ಕೊಟ್ಟ.
ಸತ್ಯ ನಿಧಾನವಾಗಿ ತನ್ನ ಕೈ ಸರಿ ಮಾಡಿಕೊಂಡು ಸೈನ್ ಹಾಕೋ ಹಾಗೆ ಆ್ಯಕ್ಟ್ ಮಾಡ್ತಾ ಕೋಪದಲ್ಲಿ ಹಲ್ಲು ಮಸೇತಾ ನೋಡ್ತಿದ್ದಂತೆ MLA ಕೈಯಲ್ಲಿದ್ದ ರಿವಾಲ್ವರ್ನ ಕಿತ್ಕೊಂಡು ಅವನ ತಲೆಗೆ ಗುರಿ ಇಟ್ಟು ಕೋಪದಲ್ಲಿ, ಏನೋ ಬೋಳ್ದೆ ಕಂತ್ರಿ ನನ್ನ ಮಗನೇ, ಆಫ್ಟರ್ ಆಲ್ ಹೆಣ್ಣು ಮಕ್ಕಳು ನಿನ್ನ ಮಟ್ಟ ಹಾಕೋಕ್ಕೆ ಆಗಲ್ಲ ಅಂತ ಅಲ್ವಾ ನಿನ್ನ ಹುಟ್ಟು ಅಡಗಿಸೋಕೆ ಕಣೋ ನಾನು ಬಂದಿರೋದು. ಟ್ರಿಗರ್ ಮೇಲೆ ಕೈ ಇಟ್ಟು ನಿಂತಳು. ಆದರೆ ಹರ್ಷನಿಗೆ ಕೊಟ್ಟ ಮಾತು ನೆನಪಿಗೆ ಬಂತು. ತಕ್ಷಣ ರಿವಾಲ್ವರ್ನ ಕೈ ಬಿಟ್ಬಿಟ್ಲು. ನಿತ್ಯ, ಸತ್ಯ ಯಾಕೆ ರಿವಾಲ್ವರ್ ಬಿಟ್ಬಿಟ್ಟೆ, ಎತ್ಕೋ ಮುಗಿಸೋ ಅವನ ಕಥೆನಾ ಅಂದ್ಲು. MLA ಚಟಾರ್ ಅಂತ ಸತ್ಯ ಕಪಾಳಿಗೆ ಹೊಡೆದ. ಸತ್ಯ ಅಂತ ನೆಲಕ್ಕೆ ಬಿದ್ಲು. ನಿತ್ಯ, ಸತ್ಯ. ಅಷ್ಟರಲ್ಲಿ ಅವರ ಕಡೆಯವರೆಲ್ಲ ಓಡ್ ಬಂದು, ಬಾಸ್ ನಮ್ಮ ಅಡ್ಡಕ್ಕೆ ರಾಹುಲ್ ಮತ್ತು ಶರತ್ ನುಗ್ಗಿದ್ದಾರೆ ಬಾಸ್. ಅಷ್ಟೇ ಅಲ್ಲ, ಏರಿಯಾ ಸುತ್ತ ಜನ ಕವರ್ ಆಗಿ ನಿಮ್ಮ ಮೇಲೆ ಧಿಕ್ಕಾರ ಕೂಗ್ತಾ ಇದ್ದಾರೆ ಬಾಸ್. ಇನ್ನೇನು ಪೊಲೀಸ್ನವರು ಕವರ್ ಆಗ್ತಾರಂತೆ ಬಾಸ್. MLA, ವಾಟ್, ಅವ್ರಿಗೆ ಹೇಗೂ ನಮ್ಮ ಅಡ್ಡ ಗೊತ್ತಾಯಿತು, ಏನರು ನಡೀತಾ ಇದೆ ಇಲ್ಲಿ. ಸತ್ಯ ನೆಲದ ಮೇಲೆ ಕೂತ್ಕೊಂಡೆ ನಗ್ತಾ ಕೈ ಕೊಡುತ್ತಾ, ನೀನೊಬ್ಬನೇ ಬ್ರಿಲಿಯಂಟ್ ಅಲ್ಲ ಮರಿ. ನಿಮ್ಮ ಕೊನೆಗಾಲ ಸ್ಟಾರ್ಟ್ ಆಗಿ ತುಂಬ ದಿನ ಆಗೋಯ್ತು. ಜನ ಯಾಕೆ ಸೇರಿದ್ದಾರೆ ಅಂತ ಗೊತ್ತಾಯ್ತಾ? ನೀನು ಏನು ಹೇಳಿದೆ, ನಾವು ಆ್ಯಕ್ಟ್ ಮಾಡಿದ ಸಿನಿಮಾ ಫ್ಲಾಪ್ ಆಯಿತು ಅಂತ ಅಲ್ವಾ? ಲೋ ಗೂಬೆ ನನ್ನ ಮಗನೇ, ನಾವು ಸಿನಿಮಾ ಅಲ್ಲ ಕಣೋ ಮಾಡಿದ್ದು, ನಿನ್ನ ಅನಾಚಾರಕ್ಕೆಲ್ಲ ಲೈವ್ ಟೆಲಿಕಾಸ್ಟ್ ಮಾಡಿದ್ದೀವಿ. ನಿಮ್ಮ ಬಂಡವಾಳ ಎಲ್ಲ ಗಲ್ಲಿಯಲ್ಲಿ ಪ್ರತಿಯೊಬ್ಬರ ಮೊಬೈಲಲ್ಲಿ ಪ್ರತಿಯೊಂದು TV ಚಾನಲ್ನಲ್ಲಿ ಲೈವ್ ಟೆಲಿಕಾಸ್ಟ್ ಹಾಕಾಯಿತು ಕಣೋ. ಡೌಟ್ ಆದರೆ ಮೊಬೈಲ್ ತೆಗೆದು ನೋಡು, ಎಲ್ಲೆಲ್ಲೋ ನಿಮ್ಮದೇ ಸುದ್ದಿ ಅಂತ ಜೋರಾಗಿ ನಗ್ತಾಳೆ. MLA, ಇದೆಲ್ಲ ಹೇಗಾಯಿತು ಅಂದ್ಕೊಂಡು ಸತ್ಯ, ನಿತ್ಯ, ದಿವ್ಯಾನ ಅಬ್ಸರ್ವ್ ಮಾಡ್ದ. ದಿವ್ಯಾ ಕೊರಳಲ್ಲಿದ್ದ ಸರದಲ್ಲಿ, ನಿತ್ಯ ಕಿವಿಯೊಲೆಯಲ್ಲಿ, ಸತ್ಯ ಹಾಕಿದ್ದ ಬಟ್ಟೆಯ ಬಟನ್ನಲ್ಲಿ ಇದ್ದ ಕ್ಯಾಮ್ರಾ ನೋಡಿ, ಅಯ್ಯೋ ಹಲಕಾನ ನಮ್ಮ ಮಕ್ಕಳ, ಸರಿಯಾಗಿ ಚೆಕ್ ಮಾಡದೆ ಹೋದ್ರಲ್ರೋ. ಅಷ್ಟರಲ್ಲಾಗಲೇ ಗಂಗೂಬಾಯಿ ಕಡೆಯವ್ರು ಕೂಡ ಬಂದು ಜಮಾಯಿಸಿದ್ರು. ಏಯ್ ಬೇಗ ಇವ್ರನ್ನೆಲ್ಲ ಗಾಡಿಗೆ ಸಾಗಿಸ್ರು, ಆ ಶರತ್ ಮತ್ತು ಆ ರಾಹುಲ್ನ ಒಂದು ಗತಿ ಕಾಣಿಸ್ರು. ಏಯ್ ನೀವಿಬ್ಬರು ನನ್ನ ಜೊತೆ ಬನ್ರೋ ಅಂತ ಅಲ್ಲಿಂದ ಓಡ್ದ. ನಿತ್ಯ ದಿವ್ಯಾನ ಮುಟ್ಟೋಗಿ ಬಂದ ರೌಡಿಗಳನ್ನ ಚೆನ್ನಾಗಿ ಚಚ್ಚಿದ್ಲು ಸತ್ಯ. ಅಷ್ಟರಲ್ಲಿ ಶರತ್ ಎಂಟ್ರಿ ಕೊಟ್ಟಾಯಿತು. ಕೋಪದಲ್ಲಿ ಆ ಕಡೆಯಿಂದ ಬಂದವನೇ ಇಕ್ಬಲ್ ಎದಕ್ಕೆ ಜಾಡ್ಸ್ ಒತ್ತ. ಅವನ ಕಡೆಯವರೆಲ್ಲ ಅವನಿಗೆ ಸುತ್ತುವರೆದ್ರು. ರಾಹುಲ್ ಕೂಡ ಅಲ್ಲಿಗೆ ಬಂದು ಎಲ್ರಿಗೂ ಹಿಗ್ಗಾಮುಗ್ಗ ಥಳಿಸ್ದ ಸತ್ಯ. ಎದ್ದು ನಿತ್ಯಗೆ ಮತ್ತು ದಿವ್ಯಾ ಕಟ್ಟು ಬಿಚ್ಚಿ, ಅಕ್ಕ ಇಲ್ಲಿರೋ ಕೋಣೆಯಲ್ಲೆಲ್ಲ ಹೆಣ್ಣುಮಕ್ಕಳೇ ಇರೋದು, ಬೇಗ ಅವನ್ನೆಲ್ಲ ಬಿಡಿಸ್ಬೇಕು, ನೀನು ಮೊದಲು ದಿವ್ಯನ ಕರ್ಕೊಂಡು ಹೊರಗೆ ಹೋಗು ಬೇಗ ಅಂದ್ಲು. ನಿತ್ಯ, ಸರಿ ಸತ್ಯ ಬಾ ದಿವ್ಯಾ ಅಂತ ಅಲ್ಲಿಂದ ಹೊರಗೆ ಹೋಗ್ತಾ ಇದ್ಲು. ಆದರೆ ಶರತ್ ಮೇಲೆ ಆಕ್ರಮಿಸಿದ ರೌಡಿಗಳನ್ನು ನೋಡಿ ದಂಗಾಗಿ ಹೋಗಿದ್ಲು ನಿತ್ಯ. ಆ ಕಡೆಯಿಂದ ಬರ್ತಾ ಇದ್ದ ಗಂಗೂಬಾಯಿ ಮತ್ತು ಅವಳ ರೈಟ್ ಹ್ಯಾಂಡ್ ಅಮಾವಾಸ್ಯೆಯನ್ನು ನೋಡಿದ ದಿವ್ಯಾ ಕಣ್ಣು ಅರಳಿಸುತ್ತಾ ತಲೆ ಹಿಡಿದು ನಿಂತಿದ್ಲು. ಶರತ್ ಅವ್ರನ್ನೆಲ್ಲ ಒಂದೇ ಸಮ ಎತ್ತೆಸ್ತು ನೆಲಕ್ಕುರುಳಿಸ್ದ. ಆ ಕಡೆಯಿಂದ ಗಂಗೂಬಾಯಿ ಬಲಗೈ ಬಂಟ ಅಮಾವಾಸ್ಯೆ ಕಬ್ಬಿಣದ ರಾಡ್ ತಗೊಂಡು ಶರತ್ ಹೊಡೆಯೋಕೆ ಬರ್ತಾ ಇದ್ದ. ಅವನ್ನ ನೋಡಿದ ದಿವ್ಯಾಗೆ ತನ್ನಪ್ಪನ್ನ ಕೊಂದಿದ್ದ ದೃಶ್ಯ ಕಣ್ಮುಂದೆ ಬಂತು. ಅವನ ಶರತ್ ತಲೆಗೆ ಇನ್ನೇನು ಹೊಡೆಯೋಕೆ ಮುಂದಾದ. ಅದನ್ನು ನೋಡಿ ನಿತ್ಯ ಶರತ್ ಸರ್ ಅಂತ ಕೂಗ್ಕೊಂಡ್ಳು. ಅವಳು ಕೂಗಿದ ಧ್ವನಿ ದಿವ್ಯ ಕಿವಿಯಲ್ಲಿ ಪ್ರತಿಧ್ವನಿಸ್ತಿದ್ದಂತೆ ಅವಳ ಮೆದುಳಿನಲ್ಲಿ ಟ್ವಿಸ್ಟ್ ಆಗಿದ್ದ ನರವು ತನ್ನ ಪಟಲಕ್ಕೆ ಬಂದು ತಲುಪಿತು. ದಿವ್ಯ ನಿತ್ಯ ಕೈ ಹಿಡ್ದ ಹಾಗೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ಲು. ಇತ್ತ ಅಮಾವಾಸ್ಯೆ ಶರತ್ಗೆ ಹೊಡೆಯೋ ಅಷ್ಟರಲ್ಲಿ ಯಾರೋ ಅದನ್ನು ಹಿಡಿದ್ರು. ಶರತ್ ಆಶ್ಚರ್ಯದಲ್ಲಿ ಹಿಂದೆ ತಿರುಗಿ ನೋಡ್ದ. ನಿತ್ಯ ನಿಧಾನವಾಗಿ ಭರತ್ ಅಂತ ನಿಟ್ಟುಸಿರು ಬಿಟ್ಲು. ಭರತ್ ಕೋಪದಲ್ಲಿ, ನನ್ನ ಅಣ್ಣನ ಮೇಲೆ ಕೈ ಮಾಡೋಕೆ ನೀನು ಯಾವನೋ ಅಂತ ಅವನ ಎದೆಗೆ ಜಾಡ್ಸೊದ್ದ. ಶರತ್ ಶಾಕ್ನಲ್ಲಿ ಅಣ್ಣನಾ ಅಂತ ಮತ್ತೆ ಫೈಟಿಂಗ್ ಕಡೆ ಗಮನ ಹರಿಸ್ದ. ನಿತ್ಯ ಕೂಡ ಅಣ್ಣನಾ ಅಂತ ದಿವ್ಯಾ, ಕಣ್ಬಿಡು ನಿಮ್ಮ ಮಾವ ಬಂದಿದ್ದಾರೆ ನೋಡು ದಿವ್ಯಾ ಅಂತ ಎಚ್ಚರಿಸಿದ್ಲು. ತನ್ನೆಲ್ಲೆಯ ಹಳೇ ನೆನಪುಗಳೊಂದಿಗೆ ನಿಧಾನವಾಗಿ ಕಣ್ಬಿಟ್ಟು ಎದ್ದು ಕೂದ್ಲು ದಿವ್ಯಾ. ದಿವ್ಯಾ ಅಲ್ಲಿ ನೋಡು. ದಿವ್ಯಾ ಭರತ್ನ ನೋಡಿ ಮಾವ ಅಂತ ಅಳ್ತಾ ನಿತ್ಯನ ನೋಡಿದ್ಲು. ನಿತ್ಯ ಬಾ ಅಂತ ಅವಳು ಕೈ ಹಿಡಿದು ಭರತ್ ಹತ್ರ ಕರ್ಕೊಂಡು ಬಂದು, ಭರತ್ ನಿಮ್ಮ ದಿವ್ಯಾ, ನಿಮ್ಮ ಬಂಗಾರಿ ಭರತ್ ಅಂದ್ಲು. ಭರತ್ ಬಂಗಾರಿ ಅಂತ ಅವಳನ್ನ ಗಟ್ಟಿಯಾಗಿ ತಪ್ಕೊಂಡು, ನಿನ್ನ ಮತ್ತೆ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ ಬಂಗಾರಿ ಅಂತ ಅವಳ ಹಣೆಗೆ ಮುತ್ತಿಟ್ಟ. ನಿತ್ಯ
ಭರತ್ ಮೊದಲು ದಿವ್ಯಾನ ಇಲ್ಲಿಂದ ಕರ್ಕೊಂಡು ಹೋಗಿ ಬೇಗ ಹೋಗಿ ಅಂತ ಅಲ್ಲಿಂದ ಓಡಿದ್ಲು. ಸತ್ಯ ಅವರು ಕೂಡಿ ಹಾಕಿದ್ದ ಎಲ್ಲ ಹೆಣ್ಣು ಮಕ್ಕಳನ್ನು ಬಿಡಿಸಿ ಹೊರಗೆ ಕರೆ ತರ್ತಾ ಇದ್ಲು. ನಿತ್ಯ ಸುತ್ತ ನೋಡ್ಕೊಳ್ತಾ ರೂಮ್ನೆಲ್ಲ ಚೆಕ್ ಮಾಡ್ತಾ ಹೋಗ್ತಾ ಇದ್ಲು. ಅವಳು ನೋಡಿದ ಅಮಾವಾಸ್ಯೆ ದಿವ್ಯಾ ಅಂದ್ಕೊಂಡು, ಏನೇಲಿ ಎಷ್ಟೆಲ್ಲ ಆಟ ಆಡಿಸ್ಬಿಟ್ಟೆ ಅಲ್ಲ, ಇವತ್ತು ನೀನಾಗಿ ಸಿಕ್ಬಿದ್ದಿದ್ಯಾ ಕಣೆ ಅಂತ ಅವಳ ಕಡೆ ಹೆಜ್ಜೆ ಆಗ್ತಾ ಅವಳು ಸೀರೆ ಕೈ ಹಾಕೋಕೆ ಮುಂದಾದ. ನಿತ್ಯ ಭಯದಲ್ಲಿ ಬೆವರ್ತಾ ಹಿಂದೆ ಹಿಂದೆ ಹೆಜ್ಜೆ ಆಗ್ತಾ ಇದ್ಲು. ಅಷ್ಟರಲ್ಲಿ ಗುಂಡು ಹಾರಿದ ಶಬ್ದ ಕೇಳಿ ಬೆಚ್ಚಿ ಬಿದ್ಲು ನಿತ್ಯ. ಅವಳ ಮುಂದೆ ಅಮಾವಾಸ್ಯೆ ಕಣ್ಣು ಮೇಲೆ ಮಾಡುತ್ತಾ ಅಲ್ಲೇ ಸತ್ತು ಹೋದ. ಹಿಂದೆಯಿಂದ ಅವನ ತಲೆಗೆ ಗುರಿ ಇಟ್ಟು ಶೂಟ್ ಮಾಡಿದ್ಲು ದಿವ್ಯಾ. ಹತ್ರ ಬಂದು ಸತ್ತವನ ಎದೆ ಮೇಲೆ ಕಾಲಿಟ್ಟು, ನಮ್ಮಪ್ಪನ್ನ ನನ್ನ ಕಣ್ಮುಂದೆ ಸಾಯಿಸಿದ್ದಕ್ಕೆ ನಿನಗೆ ಈ ಶಿಕ್ಷೆ ಅಂತ ಕಿರುಚಿದ್ಲು. ನಿತ್ಯ ಖುಷಿಯಿಂದ ಅವಳ ಹತ್ರ ಓಡಿ ಬಂದು, ದಿವ್ಯಾ ನಿನಗೆ ಹಳೇದೆಲ್ಲ ನೆನಪಾಯ್ತಾ? ದಿವ್ಯಾ, ಹೌದು ನಿತ್ಯ, ನೆನಪಾಗಿದೆ. ಇನ್ನೇನಿದ್ರು ರಕ್ತ ದೋಕುಳಿ ಆಡೋದೆ, ಬಾ ಅಂತ ಇಬ್ಬರು ಅಲ್ಲಿಂದ ಓಡಿದ್ರು. ಎಲ್ಲರೂ ಸುತ್ತುವರೆದಿರೋದು ನೋಡಿ ತನ್ನ ಬಂಡವಾಳ ಬಯಲಾಗಿರೋದ್ರಿಂದ ತನ್ನ ಪ್ರಾಣಕ್ಕೆ ಅಪಾಯ ಅಂತ ಅಲ್ಲಿಂದ ಓಡಿ ಹೋಗ್ತಾ ಇದ್ದ MLA. ಅಲ್ಲಿಗೆ ಅಡ್ಡ ಬಂದ ರಾಹುಲ್, ಎಲ್ಲೋಗ್ತಾ ಇದೆಯಾ MLA ಸಾಹೇಬ್ರೆ, ಅಷ್ಟು ಸುಲಭವಾಗಿ ಬಿಡ್ತೀನಾ ನಿನ್ನನ್ನು ಅಂತ ಅವನಿಗೆ ಮಾಡಿದ ಮೋಸಗಳನ್ನೆಲ್ಲ ನೆನಪಾಗಿ ಕಪ್ಪಾಳಿಗೆ ಬಾರಿಸ್ದ. MLA ತನ್ನ ಸೊಕ್ಕಿನಿಂದ, ಏಯ್ ರಾಹುಲ್, ನೀನೇನೋ ನನ್ನ ಬಿಡೋದು, ನಾನೇ ನಿನ್ನ ಕತೆ ಮುಗಿಸ್ತೀನಿ ಅಂತ ತನ್ನ ರಿವಾಲ್ವರ್ ತೊಗೊಂಡು ರಾಹುಲ್ಗೆ ಗುರಿ ಇಟ್ಟ. ಅವನ ಮುಂದೆ ಶರತ್ ಬಂದು ನಿಂತು, ಇನ್ನೂ ಎಷ್ಟು ಆಟ ಆಡ್ತೀಯ MLA ಸಾಹೇಬ್ರೆ ಅಂತ ಅವನ ಕಪ್ಪಾಳಕ್ಕೆ ಹೊಡೆದ ಶರತ್. ಹೊಡೆದ ಏಟಿಗೆ MLA ಭರತ್ ಕಾಲಿಗೆ ಹೋಗಿ ಬಿದ್ದ. ಅವನ ಕೊರಳು ಪಟ್ಟಿ ಹಿಡಿದು ಮೇಲೆ ಎತ್ತಿ, ಕೊನೆಗಾಲ ಶುರು ಆದಮೇಲೆ ಹಗ್ಗನೂ ಹಾವಾಗುತ್ತೆ, ನೆಮ್ಮದಿಯಾಗಿದ್ದ ನಮ್ಮ ಬದುಕನ್ನೇ ಹಾಳು ಮಾಡಿಬಿಟ್ರಲ್ರೋ ಅಂತ ಪಟಾರ್ ಪಟಾರ್ ಅಂತ ಬಾರಿಸ್ತಾ 3 ಜನ ಸೇರಿ ಹುಚ್ಚು ನಾಯಿಗೆ ಹೊಡೆಯೋ ಹಾಗೆ ಹೊಡೆದ್ರು. ಈ ಕಡೆ ಜನರ ಕೂಗಾಟ ರಂಪಾಟ ಹೆಚ್ಚುತ್ತಿದ್ದಂತೆ ಹರ್ಷ, ಪ್ರಶಾಂತ್ ಮತ್ತು ವಿನಯ್ ಪೊಲೀಸ್ ಪವರ್ ಜೊತೆ ಸುತ್ತುವರೆದರು. ಅಷ್ಟರಲ್ಲಾಗಲೇ ಸತ್ಯ ಕೂಡಿ ಹಾಕಿದ್ದ ಎಲ್ಲ ಹೆಣ್ಮಕ್ಳನ್ನು ಹೊರಗೆ ಕರೆತಂದಿದ್ಲು. ಅತ್ತಿಂದ ಓಡಿ ಬಂದ ನಿತ್ಯ ದಿವ್ಯಾ ಗಂಗೂಬಾಯಿಗೆ ಎದುರಾದರು. ಅವಳನ್ನು ನೋಡಿದ ನಿತ್ಯ ದಿವ್ಯಾ ಕಣ್ಣಲ್ಲಿ ಕೋಪ ಕೊತ ಕೊತ ಕುದೀತಾ ಇತ್ತು. ತನ್ನಪ್ಪ ಮತ್ತು ಮಗುವನ್ನು ಕೊಂದ್ಲು ಅನ್ನೋ ಸೇಡು ದಿವ್ಯಾ ಕಣ್ಣಲ್ಲಿ ಎದ್ದು ಕಾಣಿಸ್ತಿದ್ರೆ, ತನ್ನಪ್ಪ ಅಮ್ಮ ತಂಗಿಗೆ ಮಾಡಿದ ಅನ್ಯಾಯಗಳು ನಿತ್ಯ ಕಣ್ಣಲ್ಲಿ ಜ್ವಾಲಾಮುಖಿ ಎಬ್ಬಿಸಿತ್ತು. ಗಂಗೂಬಾಯಿ, ಏನ್ರೇ, ಇಲ್ಲಿ ತನಕ ನಮ್ಮ ಅಡ್ಡಕ್ಕೆ ಯಾವ ನಾಯಿ ನರಿನೂ ಕನ್ನ ಹಾಕಿ ನುಸುಳೋ ಪ್ರಯತ್ನ ಮಾಡಿಲ್ಲ. ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದೇ ತಪ್ಪಾಯಿತು ಕಣ್ರೆ. ನಿಮ್ಮನ್ನ ಅಂತ ಮುಂದೆ ಹೆಜ್ಜೆ ಇಟ್ಟ ಗಂಗೂಬಾಯಿಗೆ, ಹೆಲೋ ಮಾಂಸ ಪರ್ವತ ಅಂತ ಕೇಳಿ ಶಾಕ್ ಆಯಿತು. ಇದು ಅವಳ ಹಳೇ ಹೆಸರು. ಅದು ನಮ್ಮ ಸತ್ಯ ಮಾತ್ರ ಹೇಳ್ತಿದ್ದಿದ್ದು. ಅದನ್ನು ಕೇಳಿ ಸಡನ್ನಾಗಿ ಹಿಂದೆ ತಿರುಗಿ ನೋಡಿದ್ರೆ ಅದು ಸತ್ಯ. ಇದು ನಿನ್ನ ಟೈಮ್ ಅಲ್ಲ ಕಣೆ, ನನ್ನ ಟೈಮ್ ಅಂದು ಸತ್ಯ. ನಿತ್ಯ, ಸತ್ಯ ಇದು ಮಾತಾಡೋ ಟೈಮ್ ಅಲ್ಲ, ಬುದ್ಧಿ ಕಲಿಸೋ ಟೈಮ್ ಅಂತ ಅವಳು ಕಪ್ಪಾಳಿಗೆ ಬಾರಿಸಿದ್ಲು. ಗಂಗೂಬಾಯಿ, ಏಯ್ ನಿತ್ಯ. ದಿವ್ಯಾ ಏಯ್ ಅಂತ ಕಿರುಚ್ತಾ ಅವಳ ಹತ್ರ ಬಂದು, ಪ್ರಶಾಂತವಾದ ನಮ್ಮ ಬಾಳಲ್ಲಿ ಬೆಂಕಿ ಇಟ್ಟು ನನ್ನ ಅಪ್ಪನ್ನ ನನ್ನ ಕಣ್ಣು ಮುಂದೆನೇ ಕೊಂದುಬಿಟ್ಟಿಯಲ್ಲೇ, ನನ್ನ ಮಗುನ ಹುಟ್ಟೋಕೆ ಮುಂಚೆನೇ ಹೊಟ್ಟೆಯಲ್ಲೇ ಹೊಸ್ಕಾಗ್ಬಿಟ್ಟಿಯಲ್ಲೇ ರಾಕ್ಷಸಿ, ನಿನ್ನಂಥ ಹೆಮ್ಮಾರಿ ಭೂಮಿ ಮೇಲೆ ಬದುಕಿರ್ಬೇಕಾ ಅಂತ ಕಪಾಳಕ್ಕೆ ಮತ್ತೊಂದು ಬಾರಿಸಿದ್ಲು. ಸತ್ಯನಿತ್ಯಾಗೆ ಶಾಕ್. ಏನು ಹೇಳ್ತಾ ಇದೆಯಾ ದಿವ್ಯಾ, ನಿನ್ನ ಮಗುನ ಕೊಂದಿದ್ದು ಇವಳಾ? ಭರತ್ ದಿವ್ಯಾ ಮಾತು ಕೇಳಿ ಬಂಗಾರಿ ಅಂದ. ದಿವ್ಯಾ, ಹೌದು ಮಾವ, ನಮ್ಮ ಮಗುನ, ನಮ್ಮ ಅಂಬುಜಮ್ಮನ ನನ್ನ ಹೊಟ್ಟೆಯಲ್ಲೇ ಸಾಯಿಸ್ಬಿಟ್ಲು ಅಂತ ಅಳ್ತಾ ಜೋರ ಕಪಾಳಕ್ಕೆ ಹೊಡೆದ್ಲು. ಅವಳು ಚುಟ್ಟು ಹಿಡಿದು, ನಿನ್ನಿಂದ ಅನ್ಯಾಯ ಆಗಿರೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋಕೆ ಆಗದೇ ಇರಬಹುದು, ಆದರೆ ಇನ್ಮೇಲೆ ಗಂಗೂಬಾಯಿ ಅನ್ನೋ ಭಯ ಎಲ್ಲೂ ಕೇಳಲ್ಲ ಅಂತ ಕಿರುಚ್ತಾ ಕಪಾಳಕ್ಕೆ ಚಟೀರಂತ ಬಾರಿಸಿ ನೆಲಕ್ಕುರುಳಿಸಿದ್ಲು ದಿವ್ಯಾ. ಸತ್ಯ, ನಿತ್ಯ, ದಿವ್ಯಾ 3 ಜನ ಗಂಗೂಬಾಯಿಗೆ ಹಣ್ಣುಗಾಯಿ ನೀರ್ಕಾಯಿ ಆಗೋ ಹಾಗೆ ಚಚ್ಚಿದ್ರೆ, ಆ ಕಡೆ MLAಗೆ ಶರತ್, ರಾಹುಲ್, ಭರತ್ ಮೂವರು ರಕ್ತ ನಾಯಿಗೂ ಮಾಡಿದ್ರು. ಅಕ್ಕ ತಮ್ಮ ಇಬ್ಬರನ್ನು ನಡು ಬೀದಿಯಲ್ಲಿ ಹುಚ್ಚು ನಾಯಿಗೆ ಹೊಡೆಯೋ ಹಾಗೆ ಅಟ್ಟಾಡಿಸ್ಕೊಂಡು ಹೊಡೆದ್ರು. ರಾಹುಲ್ MLA ಕೊರಳು ಪಟ್ಟಿ ಹಿಡಿದು, ನಿನ್ನಿಂದ ಅನ್ಯಾಯ ಆಗಿರೋ ಹೆಣ್ಣು ಮಕ್ಕಳಿಗೆ ನಿನಗೆ ಪಾಠ ಕಲಿಸ್ತಾರೆ ಅಂತ ಜಾಡಿಸಿ ನಿತ್ಯ ಕಾಲು ಕೆಳಗಡೆ ತಳ್ದ. ನಿತ್ಯ ಮುಗಿಸೋ ಅವನ ಕಥೆನ. ನಿತ್ಯ ಕೈಯಲ್ಲಿ ದೊಣ್ಣೆಯಿಂದ ಅವನ ತಲೆಗೆ ಹೊಡೆಯೋಕೆ ಕೈ ಎತ್ತಿದ್ಲು. ಆದರೆ ಅವಳಿಗೆ ಪದ್ಮ ಅವ್ರು ನೆನಪಾದರು. ಕೈ ಕೆಳಗಿಳಿಸಿ
ಕೊರಳು ಪಟ್ಟಿ ಹಿಡಿದು ಮೇಲೆತ್ತಿ ಇವನನ್ನು ಕೊಲ್ಲೋದಲ್ಲ ನನ್ನ ಉದ್ದೇಶ, ನನ್ನ ತಂಗಿ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಬೇಕಿತ್ತು, ಮಾಡಿದೆ, ಅಷ್ಟು ಸಾಕು ಅಂತ ದೊಣ್ಣೆ ಬಿಸಾಡಿ ಅಲ್ಲಿಂದ ಹೋಗ್ತಾ ಇದ್ಲು. ರಕ್ತ ರಣಗಾಯ ಆಗಿದ್ರು MLA ಸೊಕ್ಕು ಮಾತ್ರ ಕಡಿಮೆ ಆಗಿರಲಿಲ್ಲ. ಅಲ್ಲೇ ಬಿದ್ದಿದ್ದ ರಿವಾಲ್ವರ್ ತಗೊಂಡು ನಿತ್ಯಗೆ ಗುರಿ ಇಟ್ಟು ಟ್ರಿಗರ್ ಮೇಲೆ ಕೈ ಇಟ್ಟ. ಶರತ್ ಪಾರಿಜಾತ ಅಂದ, ಕೂಗ್ಕೊಂಡ. ಗುಂಡಿನ ಶಬ್ದ ಕೇಳಿ ಎಲ್ಲರೂ ಶಾಕ್ ಆಗಿದ್ರು. ಆದರೆ MLA ರಿವಾಲ್ವರ್ ಹಿಡ್ದ ಹಾಗೆ ಸತ್ತೋದ. ಅವನ ತಲೆಗೆ ಗುರಿ ಇಟ್ಟು ಕೊಂದಿದ್ಲು ದಿವ್ಯಾ. ಅದನ್ನು ನೋಡಿದ ಗಂಗೂಬಾಯಿ ರುದ್ರ ಅಂತ ಕಿರುಚ್ತಾ ಕೋಪದಲ್ಲಿ ಅಲ್ಲೇ ಬಿದ್ದಿದ್ದ ಹಾರೆ ತಗೊಂಡು ದಿವ್ಯಾಗೆ ಚುಚ್ಚೋಕೆ ಹೊಡಿದ್ಲು. ಅದನ್ನು ನೋಡಿ ಸತ್ಯ ದಿವ್ಯಾ ಅಂತ ಅಡ್ಡ ಬಂದ್ಲು. ಸತ್ಯನ ನೋಡಿದ ನಿತ್ಯ ಸತ್ಯ ಅಂತ ಅವಳಿಗೆ ಅಡ್ಡ ನಿಂತಳು. ಗಂಗೂಬಾಯಿ ಆರೆಯಿಂದ ಹಿರಿದೇ ಬಿಟ್ಲು. ರಾಹುಲ್, ನಿತ್ಯ, ಶರತ್, ಪಾರಿಜಾತ ಅಂತ ಕಂಗಾಲಾಗಿ ನಿಂತರು. ಆರೆಯಿಂದ ಇರಿದ ಗಂಗೂಬಾಯಿ ಕೂಡ ಕಂಗಾಲಾಗಿಬಿಟ್ಟಿದ್ಲು. ಯಾಕಂದರೆ ಅದಕ್ಕೆ ಗುರಿಯಾಗಿದ್ದು ಲಾವಣ್ಯ. ಸತ್ಯನ ಕಾಪಾಡೋಕೆ ಬಂದ ನಿತ್ಯನ ತಳ್ಳಿ ಆರೆಯ ಇರಿತಕ್ಕೆ ಗುರಿಯಾಗಿದ್ಲು ಲಾವಣ್ಯ. ಪ್ರಿಯ ಕೇಳುಗರೆ, ಇವತ್ತಿನ ಈ ಮಾಸ್ ಎಪಿಸೋಡ್ ಹೇಗಿತ್ತು ಅನ್ನೋದನ್ನು ತಿಳಿಸಿ. ನಿಮ್ಮ ಪ್ರಕಾರ ಲಾವಣ್ಯ ಉಳಿಬೇಕಾ ಅಳಿಬೇಕಾ? ಇದೇ ರೀತಿ ನಮ್ಮ ಸತ್ಯ, ನಿತ್ಯ, ದಿವ್ಯಾ ಹೇಗೆ ಕಷ್ಟ ಅನುಭವಿಸಿದಾರೋ ಆ ಗಂಗೂಬಾಯಿ MLA ರುದ್ರಪ್ರಸಾದಿಂದ ತುಂಬ ಜನ ಹೆಣ್ಮಕ್ಳು ಇದೇ ರೀತಿ ಅನುಭವಿಸಿರ್ತಾರೆ. ಅದಕ್ಕೆ ಪರಿಹಾರ ಸಿಗದೆ ಒದ್ದಾಡ್ತಾನೂ ಇರ್ತಾರೆ. ಇಂಥ ಹೆಣ್ಮಗುನೇ ಆಗಲಿ ತನ್ನ ಕಷ್ಟಗಳಿಂದ ದೂರ ಆಗಬೇಕು ಅಂತಂದರೆ ಇಂಥ ಕೆಟ್ಟ ಗಂಗೂಬಾಯಿ ರುದ್ರಪ್ರಸಾದಿಂದ ಅವರು ಪಾರಾಗಬೇಕು ಅಂದರೆ ಇವ್ರು 3 ಜನ ಥರ ಗಟ್ಟಿಯಾಗಿ ನಿಂತ್ಕೊಳ್ಳೇಬೇಕು. ಆ ಥರ ಹೆಣ್ಮಕ್ಳಿಗೆ ನನ್ನದೊಂದು ಸಲಾಮ್. ಸೊ ನೆಕ್ಸ್ಟ್ ಎಪಿಸೋಡ್ನ ಅದು ಅಂತಿಮ ಎಪಿಸೋಡ್ ಆಗಿರುತ್ತೆ. ಆ ಎಪಿಸೋಡ್ನ ಕೇಳೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲವ್ ಯು ಆಲ್. ಬಾಯ್.